ಧರ್ಮಭ್ರಷ್ಟತೆ ಮತ್ತು ಮಧ್ಯಸ್ಥಿಕೆಯ ಪ್ರಾರ್ಥನೆ. ಇಸ್ರಾಯೇಲ್ ಜನರನ್ನ ದೇವರು ಐಗುಪ್ತದ ದಾಸತ್ವದಿಂದ ಬಿಡಿಸಿ ಅವರ ಮಧ್ಯದಲ್ಲಿ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇದ್ದು ಅವರನ್ನು ಅದ್ಭುತವಾಗಿ ನಡೆಸಿ ಸೀನಾಯಿ ಬೆಟ್ಟಕ್ಕೆ ಬರುವಾಗ ದೇವರು ನೀಡಿದಂತಹ ಎಲ್ಲ ನಿಬಂಧನೆ ವಾಕ್ಯಗಳನ್ನು ಕೈಗೊಂಡು ನಡೆಯುತ್ತೇವೆ ಎಂಬುದಾಗಿ ದೇವರ ಜೊತೆಯಲ್ಲಿ ಇಸ್ರಾಯೇಲ್ ಜನರು ಒಡಂಬಡಿಕೆಯನ್ನು ಮಾಡಿಕೊಳ್ಳುವವರಾಗಿದ್ದಾರೆ. ನಂತರ ಮೋಶೆ ಸೀನಾಯಿ ಬೆಟ್ಟವನ್ನು ಏರಿ 40 ದಿನ ದೇವರ ಜೊತೆಯಲ್ಲಿ ಇರುವವನಾಗಿದ್ದಾನೆ. ಆಗ ಮೋಶೆ ಬೆಟ್ಟವನ್ನು ಇಳಿದು ಬರುವುದು ತಡವಾದಾಗ ಇಸ್ರಾಯೇಲ್ ಜನರು ವಿಮೋಚನಕಾಂಡ 32ನೇ ಅಧ್ಯಾಯ 1ನೇ ವಚನದಲ್ಲಿ ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನು ಇಸ್ರಾಯೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಹೇಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ಐಗುಪ್ತದಿಂದ ನಮ್ಮನ್ನು ಕರೆದುಕೊಂಡು ಬಂದ ಆ ಮೋಶೆಯು ಏನಾದನೋ ಗೊತ್ತಿಲ್ಲ ಎಂಬುದಾಗಿ ಹೇಳುವವರಾಗಿದ್ದಾರೆ. ಐಗುಪ್ತದ ದಾಸತ್ವದಿಂದ ಅದ್ಭುತವಾಗಿ ಬಿಡಿಸಿಕೊಂಡು ಬಂದ ದೇವರನ್ನು ಮರೆತು ಇಸ್ರಾಯೇಲ್ ಜನರು ಆರೋನನ ಬಳಿಗೆ ಬಂದು, ನಾವು ಮುಂದೆ ಹೋಗಲು ದೇವರುಗಳನ್ನು ಮಾಡಿಕೊಡು ಎಂದು ಕೇಳಲು ಕಾರಣವೇನೆಂದರೆ ಇಲ್ಲಿ ಅವರಲ್ಲಿದ್ದಂತಹ ಅಪನಂಬಿಕೆ, ಅವಿಶ್ವಾಸ. ಎಲ್ಲಕ್ಕಿಂತ ಹೆಚ್ಚಾಗಿ ಇಸ್ರಾಯೇಲ್ ಜನರು ಐಗುಪ್ತವನ್ನು ಬಿಟ್ಟು ಬರುವಾಗ ಅವರ ಜೊತೆಯಲ್ಲಿ ಅನ್ಯರು, ಅಂದರೆ ಇವರು ಅಂತರ್ವಿವಾಹವಾಗಿರುವ ಐಗುಪ್ತರು ಸಹ ಇವರ ಜೊತೆಯಲ್ಲಿ ಬರುವವರಾಗಿದ್ದಾರೆ. ಹೀಗೆ ಬಂದವರಲ್ಲಿ ನಮ್ಮ ದೇವರ ಮೇಲೆ ಸರಿಯಾದ ನಂಬಿಕೆ ಇಲ್ಲದೆ ಇನ್ನೂ ಸಹ ಅವರ ಮನಸ್ಸಿನಲ್ಲಿ ಐಗುಪ್ತ ದೇವರುಗಳ ಮೇಲೆ ನಂಬಿಕೆ ಇದ್ದ ಕಾರಣದಿಂದ ಈ ರೀತಿಯಾದಂಥ ಮಹಾಪಾಪಕ್ಕೆ ಒಳಗಾಗುವವರಾಗಿದ್ದಾರೆ. ಆದರೆ ಮತ್ತೊಂದು ಕಡೆಯಲ್ಲಿ ದೇವರು ಮೋಶೆಗೆ ತಿಳಿಸಿದ ಮಾತಿನಂತೆಯೇ ಅನೇಕ ಅದ್ಭುತಗಳನ್ನು ತನ್ನ ಕೈಯಿಂದ ಮಾಡಿದ ಒಬ್ಬ ನಾಯಕ ಆರೋನನು ಈ ರೀತಿಯಾಗಿ ಮಾಡಲು ಕಾರಣವೇನೆಂದರೆ ಇಸ್ರಾಯೇಲ್ ಜನರಲ್ಲಿದ್ದಂತಹ ಮೊಂಡುತನದಿಂದ ತನ್ನ ಜೀವಕ್ಕಾಗಿ ಭಯಪಟ್ಟು ಜನರನ್ನ ಮೆಚ್ಚಿಸುವ ಒಂದು ಬಲಹೀನತೆ ಆರೋನನಲ್ಲಿ ಇದ್ದ ಕಾರಣದಿಂದ ಜನರು ಕೇಳಿದಂತೆ ಮಾಡಿಕೊಡುವವನಾಗಿದ್ದಾನೆ. ನಾವು ಪಾಪ ಮಾಡುವುದಲ್ಲದೆ ಇತರರನ್ನು ಸಹ ಒಂದು ಪಾಪಕ್ಕೆ ತಳ್ಳುವುದು ಅತ್ಯಂತ ಮಹಾಪಾಪ ಎಂಬುದಾಗಿ ನಾವು ಇಲ್ಲಿ ನೋಡುವವರಾಗಿದ್ದೇವೆ. ಆದುದರಿಂದಲೇ ಮೋಶೆ ವಿಮೋಚನಕಾಂಡ 32ನೇ ಅಧ್ಯಾಯ 21ನೇ ವಚನದಲ್ಲಿ ನೀನು ಈ ಜನರಿಂದ ಮಹಾ ಅಪರಾಧವನ್ನು ಮಾಡಿಸಿದ್ದೀಯಲ್ಲ ಯಾಕೆ ಎಂಬುದಾಗಿ ಕೇಳುವವನಾಗಿದ್ದಾನೆ. ಹಾಗಾದರೆ ಯಾಕೆ ಮೋಶೆ ವಿಗ್ರಹಾರಾಧನೆ ಮಹಾಪಾಪ ಎಂಬುದಾಗಿ ಇಲ್ಲಿ ಕರೆಯುವವನಾಗಿದ್ದಾನೆ? ಯಾಕೆಂದರೆ ವಿಮೋಚನಕಾಂಡ 32ನೇ ಅಧ್ಯಾಯ 6ನೇ ವಚನವನ್ನು ಓದುವುದಾದರೆ, ಆದುದರಿಂದ ಮರುದಿನದಲ್ಲಿ ಜನರು ಬೆಳಿಗ್ಗೆ ಎದ್ದು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಆಮೇಲೆ ಎದ್ದು ಕುಣಿದಾಡಿದರು ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಅಂದರೆ ಈ ಜನಗಳು ಆ ವಿಗ್ರಹದ ಮುಂದೆ ಬೆತ್ತಲಾಗಿ ತಿಂದು ಕುಡಿದು ತಮಗೆ ಅರಿವಿಲ್ಲದೆ ಕಾಮದ ಮೋಹಕ್ಕೆ ಒಳಗಾಗಿ ಕುಣಿದಾಡುವವರಾಗಿದ್ದಾರೆ. ಈ ರೀತಿಯಾದಂಥ ವಿಗ್ರಹಾರಾಧನೆ ನಮ್ಮ ದೇವರ ಜೊತೆಗಿನ ಸಂಬಂಧದಿಂದ ಬೇರ್ಪಡಿಸುವಂಥದ್ದಾಗಿದೆ. ಆದುದರಿಂದಲೇ ಮೋಶೆ ಇದನ್ನು ಮಹಾ ಅಪರಾಧ ಎಂಬುದಾಗಿ ಕರೆಯುವವನಾಗಿದ್ದಾನೆ. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ಯಾವುದೆಲ್ಲ ನಮ್ಮ ಜೀವಿತದಲ್ಲಿ ದೇವರಿಗಿಂತ ಹೆಚ್ಚಾಗಿ ನಾವು ಪ್ರೀತಿಸುವವರಾಗಿದ್ದೇವೋ ಅದೆಲ್ಲವೂ ಸಹ ವಿಗ್ರಹಾರಾಧನೆಗೆ ಸಮವಾಗಿರ್ತಕ್ಕಂಥದ್ದಾಗಿದೆ. ಅವು ನಮ್ಮ ದೇವರಿಂದ ಬೇರ್ಪಡಿಸುವುಗಳಾಗಿರುವುದರಿಂದ ವಿಗ್ರಹಾರಾಧನೆ ಮಹಾಪಾಪ ಎಂಬುದಾಗಿ ಕರೆಯುವವನಾಗಿದ್ದಾನೆ. ಈ ರೀತಿಯಾಗಿ ಇಸ್ರಾಯೇಲ್ ಜನರು ಆ ವಿಗ್ರಹದ ಮುಂದೆ ಉಂಡು ತಿಂದು ಕುಡಿದು ಕುಣಿಯುತ್ತಿರುವುದನ್ನು ನೋಡಿದಂತಹ ದೇವರು ವಿಮೋಚನಕಾಂಡ 32ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಓದುವುದಾದರೆ, ಇದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗಳಿಗೆ ಬಗ್ಗದವರಾಗಿದ್ದಾರೆ. ಆದ ಕಾರಣದಿಂದ ನೀನು ನನ್ನನ್ನು ತಡೆಯಬೇಡ, ನನ್ನ ರೋಷಾಗ್ನಿ ಉರಿಯಲಿ, ಅವರನ್ನು ಭಸ್ಮ ಮಾಡುವೆನು, ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂಬುದಾಗಿ ಹೇಳುವವನಾಗಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ದೇವರು ಮೋಶೆಯನ್ನು ಪರೀಕ್ಷಿಸುವವನಾಗಿದ್ದಾನೆ. ಆದರೆ ಮೋಶೆಯ ಮೂಲಕವಾಗಿ ದೇವರ ಒಂದು ಕೃಪೆ, ಆತನ ಕರುಣೆಯನ್ನು ನೋಡಬಹುದಾಗಿದೆ. ಹೇಗೆಂದರೆ ಮೋಶೆ ತನ್ನ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥದಿಂದ, ದೇವರೇ ನೀನು ಈ ಜನರನ್ನು ನಿನ್ನ ಭುಜ ಬಲ ಪರಾಕ್ರಮದಿಂದ ನಡೆಸಿಕೊಂಡು ಬಂದಿದ್ದೀಯಲ್ಲ, ನೀನು ಈ ಜನರನ್ನು ಈ ಕಾಡಿನಲ್ಲಿ ನಾಶ ಮಾಡಿಬಿಟ್ಟರೆ, ವಿಮೋಚನಕಾಂಡ 32ನೇ ಅಧ್ಯಾಯ 12ನೇ ವಚನದಲ್ಲಿ ತಿಳಿಸುವಂತೆ, ಐಗುಪ್ತರು ನಿನ್ನ ವಿಷಯದಲ್ಲಿ ಯೆಹೋವನು ಕೇಡು ಮಾಡಬೇಕೆಂಬ ಅಭಿಪ್ರಾಯದಿಂದಲೇ ಇಸ್ರಾಯೇಲರನ್ನು ಇಲ್ಲಿಂದ ಕರೆದುಕೊಂಡು ಹೋದನಲ್ಲ, ಅವರನ್ನು ಬೆಟ್ಟಗಳಲ್ಲಿ ಸಾಯಿಸಿ ಭೂಮಿಯಲ್ಲಿ ಉಳಿಯದಂತೆ ನಿರ್ಮೂಲ ಮಾಡುವುದಕ್ಕನ್ನೇ ಅವರನ್ನು ಕರೆದುಕೊಂಡು ಹೋದನೆಂದು ಹೇಳುವುದಕ್ಕೆ ಆಸ್ಪದವಾಗಬೇಕೇ? ನೀನು ರೋಷಾಗ್ನಿಯನ್ನು ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೇಡನ್ನು ಮಾಡದೆ ಮನಸ್ಸನ್ನು ಬೇರೆ ಮಾಡಿಕೋ ಎಂಬುದಾಗಿ ಬೇಡಿಕೊಳ್ಳುವವನಾಗಿದ್ದಾನೆ. ಆದರೆ ಈ ರೀತಿಯಾದಂತಹ ಮಹಾ ಅಪರಾಧಗಳು ಮತ್ತೆ ನಡೆಯದಂತೆ ದೇವರು ತಕ್ಷಣವೇ ಇಸ್ರಾಯೇಲ್ ಜನರಿಗೆ ದಂಡನೆಯನ್ನು ನೀಡುವವನಾಗಿದ್ದಾನೆ. ಆ ದಿನದಲ್ಲಿ ದೇವರಿಂದ ಆರಿಸಲ್ಪಟ್ಟಂತಹ ಲೇವಿ ಕುಲದವರಿಂದ
ಪಾಳ್ಯದ ಮಧ್ಯದಲ್ಲಿ ಹೋಗಿ ಅಣ್ಣ, ತಮ್ಮ, ಗೆಳೆಯ, ನೆರೆಯವ ಎಂದು ಲೆಕ್ಕಿಸದೆ ಸುಮಾರು 3,000 ಮಂದಿಯನ್ನ ಕೊಲ್ಲಲ್ಪಡುವವರಾಗಿದ್ದಾರೆ. ನಂತರ ದೇವರು ಲೇವಿಯರನ್ನ ಯೆಹೋವನ ಸೇವೆಗೆ ಪ್ರತಿಷ್ಠಿಸಿಕೊಳ್ಳುವಂತೆ ಆಶೀರ್ವದಿಸುವವನಾಗಿದ್ದಾನೆ. ನಂತರ ಮೋಶೆ ವಿಮೋಚನಕಾಂಡ 32ನೇ ಅಧ್ಯಾಯ 31 ಮತ್ತು 32ನೇ ವಚನಗಳನ್ನು ಓದುವುದಾದರೆ, ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನ ಮಾಡಿದ್ದಾರೆ, ಚಿನ್ನದ ದೇವರನ್ನ ಮಾಡಿಕೊಂಡಿದ್ದಾರೆ. ಆದರೂ ನೀನು ಕನಿಕರವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನ ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಇಲ್ಲಿ ಮೋಶೆ ಒಬ್ಬ ಮಹಾನಾಯಕನಾಗಿದ್ದು ಇಸ್ರಾಯೇಲ್ ಜನರ ಒಂದು ಮಹಾ ಅಪರಾಧದ ನಿಮಿತ್ತವಾಗಿ ದೇವರಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವವನಾಗಿದ್ದಾನೆ. ಹೌದು, ನಾವು ಜೀವಿಸುವ ಈ ಕೊನೆ ಕಾಲದಲ್ಲಿ ಮೋಶೆಯಂತಹ ಮಹಾನಾಯಕರು ನಮ್ಮ ಸಭೆಗಳಿಗೂ ನಮ್ಮ ಸಂಸ್ಥೆಗಳಿಗೂ ಅವಶ್ಯಕತೆ ಇದೆ ಪ್ರಿಯ ಕೇಳುಗರೆ. ಯಾಕೆಂದರೆ ಇಲ್ಲಿ ಮೋಶೆ ತನ್ನ ರಕ್ಷಣೆ ಹೋದರೂ ಪರವಾಗಿಲ್ಲ ಎಂಬುದಾಗಿ ತನ್ನ ಜನರ ರಕ್ಷಣೆಗೋಸ್ಕರ ಶ್ರಮಿಸುವವನಾಗಿದ್ದಾನೆ. ಕ್ರಿಸ್ತನು ನಮ್ಮನ್ನ ಈ ಪಾಪದ ಲೋಕದಿಂದ ರಕ್ಷಿಸಲು ತನ್ನ ಪ್ರಾಣವನ್ನು ನೀಡಿದಂತೆಯೇ ಮೋಶೆ ತನ್ನ ಜನರನ್ನು ರಕ್ಷಿಸಲು ತನ್ನ ರಕ್ಷಣೆಯನ್ನು ಕಳೆದುಕೊಳ್ಳಲು ಸಿದ್ಧವಾಗಿದ್ದಾನೆ. ಆದುದರಿಂದ ನಮಗಾಗಿ ಪ್ರಾಣ ತ್ಯಾಗ ಮಾಡಿ ಈಗ ಪರಲೋಕದಲ್ಲಿ ದೇವದರ್ಶನ ಗುಡಾರದಲ್ಲಿ ನಮ್ಮ ಮಹಾಯಾಜಕನಾಗಿ ನಮಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವ ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ನಮ್ಮ ಪಾಪಗಳನ್ನು ಹರಕೆ ಇಟ್ಟು ಕ್ಷಮಾಪಣೆ ಹೊಂದಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.